ನಮ್ಮ ಪ್ರೀತಿಯ ಮಠದ ನಿರ್ದೇಶಕರು ಜಿಲ್ಲಾ ಒಕ್ಕಲಿಗರ ಸಂಘ ಮೈಸೂರು. ಏನು ನಾಳೆ ನಾಡಪ್ರಭು ಕೆಂಪೇಗೌಡರ 517 ಕೆಂಪೇಗೌಡ ಜಯಂತಿ ಈ ಒಂದು ಮೈಸೂರಲ್ಲಿ 2026 ಅದ್ದೂರಿಯಾಗಿ ಆಚರಿಸಿದೆ. ನಮ್ಮೆಲ್ಲ ಮೈಸೂರು ಜಿಲ್ಲಾ ಒಕ್ಕಲಿಗರ ಸಂಘ ಹಾಗೂ ಎಲ್ಲ ಒಕ್ಕಲಿಗರ ಒಕ್ಕೂಟ ಸಹಯೋಗದೊಂದಿಗೆ ನಾಳೆ ಒಂದು ಕೋಟೆಯಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಈ ಮೆರವಣಿಗೆ ಅದ್ದೂರಿಯಾಗಿ ಕೋಟೆಯಸ್ವಾಮಿ ದೇವಸ್ಥಾನದಿಂದ ದೇವರಾಜ ರಸ್ತೆ ಮುಖಾಂತರ ಹಾಗೂ ಮೆಟ್ರೋಪಾಲ್ ರಸ್ತೆ ಮುಖಾಂತರ ಕಲಾಮಂದಿರ ತಲುಪಲಿದೆ. ಆ ಕಲಾಮಂದಿರ ವೇದಿಕೆಯಲ್ಲಿ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸೋಮೇಶ್ವರ ಸ್ವಾಮೀಜಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಭಾಗವಹಿಸ್ತಾರೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಸಮಾಜದ SLC PUC ಮಕ್ಕಳ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಲ ಬಾಂಧವರು ಹಾಗೂ ಎಲ್ಲ ಮೈಸೂರು ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗುತ್ತೆ ತಮ್ಮಲ್ಲಿ ಮನವಿ ಮಾಡ್ತೀವಿ. ಎಷ್ಟು ತಂಡಗಳು ಸೇರಬೇಕು? ಬೆಳಗ್ಗೆ 9 ಗಂಟೆಗೆ ಕೊನೆಯ ಸಭೆಯಿಂದ ಶುರುವಾಗಿ ಮಧ್ಯಾಹ್ನ 12 ಗಂಟೆಗೆ ಸಭಾ ಕಾರ್ಯಕ್ರಮ ಶುರು ಆಗುತ್ತೆ. ತದನಂತರ ಸರ್ಕಾರಿ ಕಾರ್ಯಕ್ರಮ ಮುಗಿದ ನಂತರ ನಮ್ಮದು ಒಂದು ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಎಲ್ಲ ಒಂದು ಕಾರ್ಯಕ್ರಮ 3 ಗಂಟೆ ಆಗುತ್ತೆ. ತದನಂತರ ಪ್ರಸಾದ ಇರುತ್ತೆ. ಎಲ್ಲರೂ ಬಂದ ಜನ ಸೇರೋ ನಿರೀಕ್ಷೆ ಇದೆ ಸರ್? ನಾವು 4-5 ಸಾವಿರ ಜನ ನಿರೀಕ್ಷೆ ಇದೆ. ಇನ್ನೂ ಹೆಚ್ಚು ಸೇರ್ಬೋದು. ಎಲ್ಲ ಪ್ರಚಾರ ಎಲ್ಲ ಉತ್ಸುಕರಾಗಿದ್ದಾರೆ. ಎಲ್ಲರೂ ಬರ್ತಾರೆ. ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಅಂದರೆ, ನಮಗೆ ಕೆಂಪೇಗೌಡ ಜಯಂತಿ ಆಚರಣೆ ಆಗಬೇಕು, ಆದರೆ ನಾವು ರಜಾ ಬೇಡ ಅಂತ ಗುರುಗಳು ಹೇಳಿದ್ದಾರೆ. ಅದರಿಂದ ನಾವು ರಜಾ ಏನೋ ಅಪೇಕ್ಷೆ ಪಡೋಲ್ಲ. ಇಲ್ಲ, ನಾವೊಂದು ಸಂಘದಿಂದ ರಜಾ ಅಂತ ಕೇಳಿಲ್ಲ ನಾವು. ಓಕೆ ಸರ್, ಓಕೆ, ಅದಕ್ಕೆ ಅದೊಂದು ಇದಿತ್ತು. ಇಲ್ಲ, ರಜಾ ಏನು ಬೇಡ ಅಂತ ಗುರುಗಳು ಹೇಳಿದರೆ ನಾವು ರಜಾ ಏನು ಅಪೇಕ್ಷೆ ಪಡೋಲ್ಲ. ಜಯಂತಿ ಮಾತ್ರ ಎಲ್ಲರೂ ಜಯಂತಿ ರಜಾ ಕೊಡ್ತಾ ಹೋದರೆ ಅದು ಸರಿ ಹೋಗಲ್ಲ. ಸರ್ಕಾರಿ ಕೆಲಸ ಎಲ್ಲ ಒಂದು ಕಡೆ ಬರೀ ಕೆಂಪೇಗೌಡ ಜಯಂತಿ ಬರೀ ಜಯಂತಿ ಬಂದಾಗ ಮಾತ್ರ ನೆನೆಸ್ತಾರೆ, ಬೇರೆ ಟೈಮಲ್ಲಿ ಯಾವುದೇ ಥರ ಇದಿರಲ್ಲ ಅಂತ ನೆನೆಸ್ಕೊತೀವಲ್ಲ. ಎಲ್ಲ ಟೈಮಲ್ಲಿ ನೆನೆಸ್ಕೊತೀವಿ. ಯಾವುದೇ ಥರ ನಮ್ಮ ಜನಾಂಗದ್ದು ಸಮಾಜದಲ್ಲಿ ನಾವು ಹೋರಾಟಕ್ಕೆ ಕೆಂಪೇಗೌಡರು ವತಿಯಿಂದಲೇ ಈಗ ಜಯಂತಿ ಬಂದಾಗ ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಓಕೆ ಸರ್.